ಫ್ರೆಂಡ್ಸ್ ಫುಲ್ ಟ್ರಾಫಿಕ್ ಆಗಿದೆ ನೈಸ್ ರೋಡಲ್ಲಿ. ಗಾಡಿ ಶೋರೂಮ್ ಬಂದು ಇವಾಗ ಫುಲ್ ಆಟೋಮೆಟಿಕ್ ಗಾಡಿನಾ? ಸೇಮ್ ಇದೇ ಥರ ಎಲ್ಲ ಗಾಡಿ ಒಂದೇ ಥರ ಐತೆ. ಗಾಡಿ ಆನ್ ಮಾಡಿ ಫುಲ್ LED ಡಿಸ್ಪ್ಲೇ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗಾಡಿನ ಡೆಲಿವರಿ ತೊಗೊಳ್ತಾ ಇದ್ದೀವಿ. ಗಾಡಿನ ಬುಕ್ ಮಾಡಿ ಅಲ್ಲಿ ಹತ್ತಿರ ಒಂದು ವಾರ ಆಗುತ್ತೆ. ಇವತ್ತು ಗಾಡಿನ ಡೆಲಿವರಿ ಕೊಡ್ತಾಯಿದ್ದಾರೆ. ಬನ್ನಿ ಹೋಗೋಣ, ಯಾವ ಥರ ಇದೆ, ಯಾವ್ಯಾವ ಫೀಚರ್ಸ್ ಇದೆ ಅಂತ ನೋಡೋಣ. ಹಾಗೆ ಇವತ್ತು ಗಾಡಿನ ಡೆಲಿವರಿ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಹೋಗೋಣ, ಓಕೆನಾ? ಬನ್ನಿ. ಊಟದ ವಿಡಿಯೋ ಇದೆ 3 ಕಿಲೋಮೀಟರಿಂದ ಫುಲ್ ಟ್ರಾಫಿಕ್ ಇದೆ ಆ ಕಡೆ ನೈಸ್ ರೋಡ್ ನೋಡಿ. ಫ್ರೆಂಡ್ಸ್ ಮಾವನ ಮನೆಗೆ ಬಂದು ಈಗ ಇದೆ ನಮ್ಮ ಮಾವನ ಮನೆ ನೋಡಿ. ಅಲ್ಲಿ ಹೋಗೋಣ ಫ್ರೆಂಡ್ಸ್. ಈ ಕಾರ್ ತೊಗೊಂಡು ಹೊರಡೋದೆ ಶೋರೂಮ್ ಹತ್ರ. ಅಲ್ಲಿ ಹೋಗೋಣ ಶೋರೂಮ್ಗೆ ನೋಡಿ. ಫ್ರೆಂಡ್ಸ್ ಇದೆ ಶೋರೂಮು. ಸಾರಿ ಫ್ರೆಂಡ್ಸ್, ಸುಜುಕಿ ಶೋರೂಮ್ ಅಂತ ಹೇಳಿದೆ. ಇದು ಯಮಹಾ ಶೋರೂಮು. ಬನ್ನಿ ಹೊಡೆ ಹೋಗೋಣ. ಬನ್ನಿ ಮೇಗಡೆ ಎತ್ಕೊಂಡು ಹೋಗೋಣ. ಮೇಗಡೆ ಇದೆ, ಫಸ್ಟ್ ಫ್ಲೋರ್ ಇದೆ ಶೋರೂಮು. ಅಲ್ಲಿ ನೋಡಿ ಫ್ರೆಂಡ್ಸ್, ಈ ಥರನೇ ಗಾಡಿ ತೊಗೊಳ್ತಾರದೀಗ ನೋಡಿ. ಹತ್ರ ಎಷ್ಟೊಂದು ಗಾಡಿ ನೋಡಿ ಫ್ರೆಂಡ್ಸ್. ಇದು ಆ್ಯಕ್ಟಿವ್ ಹತ್ರ ನೋಡಿ ಫ್ರೆಂಡ್ಸ್. ನೋಡಿ ಗೈಸ್, ಈ ಥರನೇ ಗಾಡಿ ಅಲ್ಲಿ ಕೇಳೋದು. ಎರಡು ಗಾಡಿ ಇದೆ ಸೇಮ್ ಒಂದೇ ಥರ ನೋಡಿ. ಕಲರ್ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ಗ್ರೇನೂ ಅಲ್ಲ, ಇದು ವೈಟ್ ಅನಿಸುತ್ತೆ. ವೈಟು, ಬ್ಲ್ಯಾಕ್ ಮತ್ತು ಆರೆಂಜ್ ಫುಲ್ 3 ಮಿಕ್ಸ್ ಆಗಿದೆ. ಹಾಗೆ ಇದಕ್ಕೆ ವೀಲ್ಗೆ ಡಬಲ್ ಕಲರ್ ಇದೆ ನೋಡಿ. ಸೇಮ್ KTM ಬೈಕ್ ಥರ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ನಾವೇನೋ ಫಾರ್ಮ್ಯಾಲಿಟೀಸ್ ಇದೆ. ಆ ಫಾರ್ಮ್ಯಾಲಿಟೀಸ್ನ ಏನು ಕ್ಲಿಯರ್ ಮಾಡಬೇಕಂತೆ. ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಅದರ ಅಂತ ನೋಡಿ ಫ್ರೆಂಡ್ಸ್. ಈಗ ಈ ಗಾಡಿ ಥರನೇ ಸೇಮು ಫುಲ್. ಅದು ಕೆಳಗಡೆ ಇದೆ ಗಾಡಿ. ಅದು ಈ ಫಾರ್ಮ್ಯಾಲಿಟೀಸ್ ಕ್ಲಿಯರ್ ಮಾಡಿ ಕೆಳಗಡೆ ತೊಗೋಬೇಕಷ್ಟೇ ನಾವು. ಹಾಗೆ ನೀವೇನೋ ಈ ಗಾಡಿನ ತೊಗೋಬೇಕು ಅಂದರೆ ಬುಕ್ ಮಾಡಿ. ಫುಲ್ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ? ನಿಮ್ಗೆ ಏನಾದ್ರು ಗಾಡಿ ಬಗ್ಗೆ ಎಕ್ಸ್ಪ್ಲೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಹಾಗೆ ಯಮಹಾ ಗಾಡಿಗೆ ಹೋಗಿ ನೀವು ಕೂಡ ಬುಕ್ ಮಾಡ್ಬೋದು. ಫುಲ್ ಚೆನ್ನಾಗಿದೆ ಫ್ರೆಂಡ್ಸ್. ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಹೊರಗಡೆ. ನೀವು ಕೂಡ ಇಲ್ಲಿ ಬುಕ್ ಮಾಡ್ಬೋದು ನೋಡಿ. ಚೆನ್ನಾಗಿದೆ. ಫುಲ್ ಡಿಸ್ಪ್ಲೇ ಇದು, LED ಡಿಸ್ಪ್ಲೇ ಇದು. ಮ್ಯಾನ್ಯುವಲಲ್ಲಿ LED ಡಿಸ್ಪ್ಲೇ ಇದು ನೋಡಿ. ಹಾಗೆ ಮುಂದೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಶೇಪ್ ಕೂಡ, ಗಾಡಿ ಶೇಪ್ ಕೂಡ ಫುಲ್ ಚೆನ್ನಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಗಾಡಿ ಆ್ಯಕ್ಟಿವಾ ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ ಅಲ್ಲ, ಗರ್ಲ್ಸ್ ಶೂಟ್ ಆಗೋದು. ಹಾಗೆ ಇಲ್ಲಿ ಅದೊಂದು ಗಾಡಿ ನೋಡಿ ಫ್ರೆಂಡ್ಸ್. ಅಲ್ಲಿ ಆ್ಯಕ್ಟಿವಾ ಥರ ಇದೆಯಲ್ಲ, ಇದು ಆಟೋಮೆಟಿಕ್ ಅಂತ. ಈಗ ಸೈನ್ ಮಾಡ್ತಾರೆ. ಸೈನ್ ಮಾಡಿಬಿಟ್ಟು ಹೊರಡೋದು ಅಷ್ಟೇ ನೋಡಿ. ನೋಡಿ ಫ್ರೆಂಡ್ಸ್, ಫಾರ್ಮ್ಯಾಲಿಟೀಸ್ ಎಲ್ಲ ಮುಗೀತು. ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿ ಗಾಡಿ ಕೆಳಗಡೆ ಬಂದು ನೋಡಿ. ಗಾಡಿ ಎಲ್ಲ ಬರ್ತಾ ಇದೆ. ಗಾಡಿ ಕೆಳಗಡೆ ಇಳಿಸಿದ್ರೆ ನೋಡಿ, ತರ್ತಾ ಇದ್ದಾರೆ ಗಾಡಿ. ಎಕ್ಸ್ಪ್ಲೇಷನ್ ಕೊಡ್ತಾರೆ ಫ್ರೆಂಡ್ಸ್ ನೋಡಿ. ನೋಡಿ ಗೈಸ್, ಗಾಡಿ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತಾರೆ, ಯಾವ ಥರ ಗಾಡಿನ ನೋಡ್ಕೋಬೇಕು ಅಂತ. ಸರ್, ವೆಹಿಕಲ್ ಏನಾದ್ರು ಸ್ಕಿಡ್ ಆಗೋ ಚಾನ್ಸಸ್ ಇದ್ರೆ ಆ ಸೆನ್ಸರಿಂದ ವೀಲ್ ಸ್ಪಿನ್ನ ಕಡಿಮೆ ಮಾಡಿ ಅದು ಆಫ್ ಮಾಡೋ ಆಪ್ಷನ್ ಇದೆ, ಆಫ್ ಮಾಡಬೇಡಿ. ಇದು ABS ಲೈಟ್ ಇವಾಗ ಆನಲ್ಲಿ ಇದೆಯಲ್ಲ, ರನ್ನಿಂಗಲ್ಲಿ ಆ ಲೈಟ್ ಆಫ್ ಆಗಬೇಕು. ಆಫ್ ಆದ್ರೇ ABS ಆಕ್ಟಿವೇಟ್ ಆಗಿದೆ. ಆಫ್ ಆಗಿಲ್ಲ ಅಂದರೆ ಸರ್ವಿಸ್ ತಗೊಳ್ಳಿ. ಆಫ್ ಆದರೆ ಆಕ್ಟಿವಲ್ ಇದೆ, ರನ್ನಿಂಗಲ್ಲಿ ಮಾತ್ರ ಆಫ್ ಆಗುತ್ತೆ. ಓಕೆ 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 ಓಕೆ. ರನ್ನಿಂಗಲ್ಲಿ ನೋಡ್ಕೋಬಿಡಿ ಆಫ್ ಆಗಿದೆ ಆಗಿಲ್ಲ ಅಂತ. ಇದು ಓಡೋಗ್ಬಿಟ್ಟು ಗಾಡಿ ಎಷ್ಟು ಟೋಟಲ್ ಓಡಿದೆ ಅದನ್ನು 0 ಮಾಡೋಕ್ಕಾಗಲ್ಲ. ಗೊತ್ತು. ಟ್ರಿಪ್ ತೊಗೊಂಡ್ಬಿಟ್ಟು ಮೈಲೇಜ್ ಇಲ್ಲ, ಡಿಸ್ಟೆನ್ಸ್ ಕಂಡಿದೆ. ಓಕೆ. ಇದು ಟ್ರಿಪ್ ತೊಗೊಂಡ್ಬಿಟ್ಟು ರಿಸರ್ವ್ ಬಂದಮೇಲೆ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಯಾವುದು? ಟ್ರಿಪ್ ಹಾಂ. ಓಕೆನಾ? ರಿಸರ್ವಲ್ಲಿ ಎಷ್ಟು ಹೊಡೆದಿದೆ ಸರ್? ರಿಸರ್ವ್ ಬಂದ್ಬಿಟ್ಟು 1.8 ಲೀಟರ್ಸ್ ಇದೆ. ಇದು ರಿಸರ್ವ್ 1.8. ಓಕೆ. ಇನ್ನೂ 2 ಲೀಟರ್ ಮೇಂಟೈನ್ ಮಾಡ್ತೀವಿ. ಇಂಜೆಕ್ಷನ್ ಸಿಸ್ಟಮ್ ಇದು. ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 12.8. ಓಕೆ. ಓಕೆನಾ? ಇದು ಅವರೇಜ್ ಪರ್ ಕಿಲೋಮೀಟರ್ ಬರುತ್ತೆ. TCS ಈ ಕಡೆ ಲಾಂಗ್ ಬಸ್ ಮಾಡೋದೇ ಆಫ್ ಆಗುತ್ತೆ, ಆಫ್ ಮಾಡಬೇಡಿ. ಎಷ್ಟು ಇದು RPM ಬರುತ್ತೆ, ಎಷ್ಟು ಸ್ಪೀಡ್ ಓಡಿಸ್ತಾ ಇದೆ ಅಂತ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇವಾಗ 1 ಲೀಟರ್ ಇದೆ, ಒಟ್ಟು ಫ್ಯೂಲ್ ಹಾಕೋಬೇಡಿ. ಫುಲ್ ಟ್ಯಾಂಕ್ ಮಾತ್ರ ಮಾಡಬೇಡಿ, ಒಂದು ಅರ್ಧ ಲೀಟರ್ ಕಡಿಮೆ ಇದೆ. ಓಕೆನಾ? ಅಲ್ಲಿ ಮೊಬೈಲಲ್ಲಿ ಏನು ಟೈಮಿಂಗ್ಸ್ ಇದೆ ಆ ಟೈಮ್ ಶೋ ಆಗುತ್ತೆ. ಕೆಳಗಡೆ ನಿಮ್ಮ ಮೊಬೈಲ್ದು ಬ್ಯಾಟ್ರಿ ಕೆಪಾಸಿಟಿ, ಪಕ್ಕದಲ್ಲಿ ಇನ್ಕಮಿಂಗ್ ಕಾಲ್ ಮೆಸೇಜ್ ಬಂದರೆ ಲಿಂಕ್ ಆಗುತ್ತೆ ಕನೆಕ್ಟ್ ಮಾಡೋಕ್ಕೆ. ಓಕೆ ಓಕೆ ಓಕೆನಾ? ವೆಹಿಕಲ್ ಸ್ಟಾರ್ಟ್ ಮಾಡೋದು ಸಿಂಗಲ್ ಪ್ರೆಸ್ ಮಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಆಕ್ಸಿಲೇಟರ್ ಕೊಡಬೇಡಿ. ಯಾಕಂದರೆ ನೋಡಿ, ಸ್ಟಾರ್ಟಿಂಗಲ್ಲಿ ಸಿಂಗಲ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ರಿಯಿಂದ ಸ್ಟಾರ್ಟ್ ಆಗಿ ಫ್ಯೂಲಿಂದ ರನ್ ಆಗುತ್ತೆ. ಆಕ್ಸಿಲೇಟರ್ ಕೊಡಬೇಡಿ. ಇಂಡಿಕೇಟರ್ ಹಾಕ್ಕೊಳ್ಳಿ ಸರ್. ಅರ್ಥ ಇಲ್ಲಿ ಹಿಂದೆ ಎಲ್ಲ ಟೆಸ್ಟಿಂಗ್ ಯಾಕೆ ಬಂದಿರುತ್ತೆ ಬಿಡಿ. ಕ್ವಾಲಿಟಿ ಎಲ್ಲ ಕಸ್ಟಮರ್ ತೋರಿಸ್ಬೇಕು. ಆಮೇಲೆ ವರ್ಕ್ ಆಗಿಲ್ಲ ಅಂದರೆ ನಾನು ಅಲ್ಲೇ ಹೇಳ್ಬೇಕಲ್ಲ. ಹಾಂ. ಇಲ್ಲಿ ನೋಡಿ, ಹೈಬ್ರಿಡ್ ಗೋಬಿ ಫಾಸ್ಟ್ ಲೈಟ್. ಓಕೆ. ಫ್ರಂಟ್ ಬ್ರೇಕ್ ಲೈಟು,
ಮಾಡಬೇಕು, ಬಟ್ ಇದರಿಂದ ಮಾಡಿದ್ರೆ ಬರೀ ಇಂಜಿನ್ ಮಾತ್ರ ಆಗ್ತದೆ. ಹೆಡ್ಲೈಟು ಡಿಸ್ಪ್ಲೇ ಎಲ್ಲ ಆನಲ್ಲಿ ಇರುತ್ತಲ್ಲ, ಬ್ಯಾಟ್ರಿ ಬೇಗ ಅದರಿಂದ ಬೇಗ ಯೂಸ್ ಆಗುತ್ತೆ. ಆಮೇಲೆ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇದು ಆಫ್ ಮಾಡಿದ ತಕ್ಷಣ ಕೀಯಲ್ಲಿ ಆಫ್ ಮಾಡ್ತೀವಿ. ಇನ್ನೊಂದು ಕೀ ಬಂದುಬಿಟ್ಟಿದ್ರೆ ಆನಲ್ಲಿ ಬಿಡಬೇಡಿ. ವೆಹಿಕಲ್ ಸ್ಟಾರ್ಟ್ ಮಾಡಿಬಿಟ್ರೆ ವೆಹಿಕಲ್ ಚಾರ್ಜ್ ಆಗುತ್ತೆ ಬ್ಯಾಟ್ರಿ, ಹಂಗೆ ಬಿಟ್ಟರೆ ಲೋ ಆಗುತ್ತೆ. ಓಕೆನಾ? ಈ ಥರ ನಿಮ್ಮ ಸ್ಟಾರ್ಟಿಂಗ್ ಸ್ಪೀಡ್ ಬಂದುಬಿಟ್ಟು ಒಂದು 40 to 50 ಮೇಂಟೈನ್ ಮಾಡ್ಬಿಟ್ಟು ಒಂದು ಫಸ್ಟ್ ಸರ್ವಿಸ್ ಅಂತ. ಸರ್ವಿಸ್ ಬಂದುಬಿಟ್ಟು 1000 ಕಿಲೋಮೀಟರ್ 30 days. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಂಜಿನ್ ಹೀಟ್ ಆಗುತ್ತೆ, ಬರ್ನಿಂಗ್ ಸ್ಮೆಲ್ ಬರುತ್ತೆ. ಒಂದು ಸರ್ವಿಸ್ ಆದಮೇಲೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಓಕೆ, ಓಕೆನಾ? ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ, ಫ್ರಂಟ್ ಟು ಬ್ಯಾಕ್ ಎರಡು ಬಂದುಬಿಟ್ಟು. ಏರ್ ಪ್ರೆಷರ್ ಕೆಪಾಸಿಟಿ ಬಂದುಬಿಟ್ಟು ಫ್ರಂಟ್ ಬಂದುಬಿಟ್ಟು 29, ರೇರ್ ಬಂದು 30. ಇಲ್ಲಿ ಇದೆ ನೋಡಿ, ಇದು ಕಂಪನಿ ಕಡೆಯಿಂದ ಕೊಟ್ಟಿರೋದು 29, 33. ವಾರ ಖರ್ಚೆಲ್ಲ ಚೆಕ್ ಮಾಡಿಸ್ಬೋದು ಟ್ಯೂಬ್ಲೆಸ್ ಟೈರ್. ಓಕೆನಾ? ಫುಲ್ ಟ್ಯಾಂಕ್ ಮಾತ್ರ ಮಾಡಬೇಡಿ. ಇದು E20 ಸ್ಟಿಕ್ಕರ್ ಬಂದುಬಿಟ್ಟು ಎಥನಾಲ್ 20 ಪೆಟ್ರೋಲ್ ಇನ್ನೂ ಲಾಂಚ್ ಆಗಿಲ್ಲ. ಲಾಂಚ್ ಆದಮೇಲೆ ಬೇಕಾದ್ರೆ ಯೂಸ್ ಮಾಡಿದ್ರೆ ನಿಮಗೆ ಮೈಲೇಜ್ ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಇವಾಗ ಒಂದು ಲಾಗಲ್ ಕಡೆ ಯಾವಾಗ ಬಂದು ಸೈಕಲ್ ಪ್ರಕಾರ ವೆಹಿಕಲ್ ಸೈಕಲ್ಲಿರೋದು ಸ್ಟಾರ್ಟ್ ಆಗುತ್ತೆ. ಗೇರ್ ಹಾಕಿ ಮೂವ್ ಮಾಡ್ಬೇಕಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಸೆನ್ಸರ್ ಅದು, ಸೆನ್ಸರಿಂದ ಅದು ಫಂಕ್ಷನ್ ಇರೋಲ್ಲ, ಆನಾಗಿ ಕಾಣಿಸುತ್ತೆ. ಅದು ಆನ್ ಆಯ್ತು ಅಂದರೆ ಇಂಡಿಯಾದಾಗ ತೊಗೊಂಬಂದು ಸಿಸ್ಟಮ್ ಹಾಕಿ ಎರಡು ಮಾಡ್ಕೊಂಡು. ಅದು ಇದು ಎಂಜಿನ್ದು ಹೌದು, ಏನು ಬರುತ್ತೆ ಅದು? ಸೆನ್ಸರ್ ಏನೋ ಪ್ರಾಬ್ಲಮ್ ಆಗ್ತದೆ. ಸೈಸ್ ಆಗೋದು ಸೆನ್ಸರ್ ಇದೆ, ವೀಲ್ ರನ್ ಆಗುತ್ತಲ್ಲ ಕಿಲೋಮೀಟರ್ ಅದು ಸೆನ್ಸರ್ ಇದೆ, ಟ್ರಾಕ್ಷನ್ ಸಿಸ್ಟಮ್ ಅದು ಸೆನ್ಸರ್ ಇದೆ. ಏನಾದ್ರು ಪ್ರಾಬ್ಲಮ್ ಆಗ್ತದೆ ಅದು ಆ್ಯಕ್ಟಿವ್. ಈ ಸಿಂಗಲ್ ಚಾನಲ್ ABS ಅಲ್ಲ? ಹಾಂ, ಸಿಂಗಲ್ ಚಾನಲ್. ಫ್ರಂಟ್ ABS ಬರುತ್ತೆ, ರೇರ್ ಬಂದು ಸ್ಟ್ರೈಟ್. ನೋಡಿ ಫ್ರೆಂಡ್ಸ್, ಈಗ ಪೂಜೆ ಮಾಡಬೇಕು. ಈಗ ಹೂವು ತಗೊಂಡು ಅಲ್ಲಿ ಹೂವು ತೊಗೊಂಡು ಬಂದಿದ್ದು ಅಲ್ಲಿ ಹಾರನ. ಈಗ ಅಲ್ಲಿ ಪೂಜೆ ಮಾಡಿಬಿಟ್ಟು ಇನ್ನು ಬೇರೆ ಕಡೆ ಹೋಗೋ ಪ್ಲ್ಯಾನ್ಸ್ ಇದೆ, ನೋಡೋಣ. ಇವತ್ತು ಆದರೆ ಫುಲ್ ಇವತ್ತು ಕಂಪ್ಲೀಟ್ ಮಾಡ್ತೀನಿ, ಇಲ್ಲಾಂದರೆ ಯಾವುದು ಪಾರ್ಟ್ 2 ವ್ಲಾಗ್ ಮಾಡ್ಬೋದು. ನೋಡೋಣ ಫ್ರೆಂಡ್ಸ್, ನೋಡಿ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮಾವ ಈಗ ಮತ್ತೆ ಪೂಜೆ ಮಾಡ್ತಾರೆ. ತಮ್ಮನ ಪೂಜೆ ಮಾಡ್ತಾನೆ. ಫ್ರೆಂಡ್ಸ್, ನಮ್ಮ ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ಮಾವ ಆಕ್ಷನ್ ಮಾಡ್ತಾರೆ. ಆಕ್ಷನ್ ಮಾಡ್ಕೊಂಡು ಮುಂದಕ್ಕೆ ಹೊಡೆದು ಅಷ್ಟೇ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಿಥುನ್ ಗೌಡ 04 ಇನ್ಸ್ಟಾಗ್ರಾಮ್ ಬ್ಲಾಗ್ ಆ್ಯಂಡ್ ಯೂಟ್ಯೂಬ್ ಬ್ಲಾಗ್ ಮಿಥುನ್ ಗೌಡ ಬ್ಲಾಗ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಆಗ್ತಾಯಿರಿ, ಹಾಗೆ ನೋಡ್ತಾಯಿರಿ. ಓಕೆನಾ ಫ್ರೆಂಡ್ಸ್? ಈಗ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇದೆ, ಅಲ್ಲಿನ ರೀಚ್ ಮಾಡಬೇಕು. ಅಲ್ಲಿಗೆ ತೋರಿಸ್ತೀನಿ. ಓಕೆನಾ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.